ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರತಿನಿತ್ಯವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೂರದಿಂದ ಅನೇಕ ಕಲಾವಿದರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿಯ ಭಾಗ್ಯನಗರದ ಭಾಗ್ಯವಂತರು ಕೂಡ ಸಾಕಷ್ಟು ಜನ ಕಲಾವಿದರು ತಮ್ಮದೇ ಆದ ಕಲೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಗೌರಿ ಪೂಜೆಯ ದಿನ ಸತೀದೇವಿಯ ಗೌರಿದೇವಿಯ ಕಥೆಯನ್ನು ನಾಟ್ಯ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದು ವಿಶೇಷ. ಅದರಂತೆ ಮುಖ್ಯವಾಗಿ ಅನೇಕ ವಿದ್ವಾಂಸರು ಶಾಸ್ತ್ರೀಯವಾದ ವಿಷಯಗಳನ್ನು ಪ್ರತಿನಿತ್ಯವೂ ಪ್ರವಚನ ಮಾಡಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ ಗೀತಾ ಪ್ರತಿಪದಾರ್ಥ ಚಂದ್ರಿಕೆಯ ಸಾರವನ್ನು ಆಂಗ್ಲ ಭಾಷೆಯಲ್ಲಿ ನಮ್ಮ ಧ್ರುವ ಸುಳಿಭಾವಿಯವರು ಸಾಮಾನ್ಯ ಜಿಜ್ಞಾಸುಗಳಿಗೆ ಗೀತೆಯ ಸಾರ ಸುಲಭವಾಗಿ ತಿಳಿಯಬೇಕು ಅನ್ನುವ ದೃಷ್ಟಿಯಲ್ಲಿ ಬಹಳ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಈ ಸೇವೆಯನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದರಂತೆ ಅನೇಕ ಪುರೋಹಿತರು, ಋತ್ವಿಜರು, ವೇದ ವಿದ್ವಾಂಸರು ಪ್ರತಿನಿತ್ಯವೂ ಹೋಮವನ್ನು ಮಾಡಿ, ವಿವಿಧ ಹೋಮಗಳು ಭಕ್ತರ ಅಭೀಷ್ಟ ಸಿದ್ಧಿಗಾಗಿ, ಭಗವದ್ ಅನುಗ್ರಹ ಪ್ರಾಪ್ತಿಗಾಗಿ, ಕರ್ಮಣಾ ಜ್ಞಾನ ಮಾತನೋತಿ ಅಂತ ಹೇಳಿದಂತೆ ಅನೇಕ ಸತ್ಕರ್ಮಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಪುರೋಹಿತ ವರ್ಗ, ವೇದ ವಿದ್ವಾಂಸರಿಗೂ ಕೂಡ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಮನುಷ್ಯನ ಸಜ್ಜನಿಕೆಯನ್ನು ತಿಳಿದುಕೊಳ್ಳಬೇಕಾದರೆ ಅವನು ಯಾರ ಸಹವಾಸದಲ್ಲಿದ್ದಾನೆ ಅಂತ ನೋಡಬೇಕು. ಅವನು ಸಜ್ಜನನೋ ದುರ್ಜನನೋ ಅಂತ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ಆಳದೊಳಗಿರುವ ಭಾವನೆಗಳನ್ನು ಕೆದಕಿ ನೋಡುವುದಕ್ಕೆ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಭಾವನೆಗಳೆಲ್ಲ ಅಂತರಂಗದೊಳಗಿರುತ್ತೆ, ಬಹಿರಂಗದಲ್ಲಿ ಕ್ರಿಯೆಗಳು ಮಾತ್ರ ಕಾಣಿಸ್ತವೆ. ಹಾಗಾಗಿ ಅವನಲ್ಲಿ ಸದ್ಭಾವನೆಗಳಿದೆ, ವಿಷ್ಣು ಭಕ್ತಿ ಇದೆ,
ತತ್ವಜ್ಞಾನ ಇದೆ, ಧರ್ಮದ ಬಗ್ಗೆ ಶ್ರದ್ಧೆ ಇದೆ, ಅದಕ್ಕಾಗಿ ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೋ, ಅಥವಾ ಮನಸ್ಸಿನಲ್ಲಿ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಕೇವಲ ಡಂಭಾಚಾರ ತೋರಿಸಬೇಕು ಅನ್ನೋದಕ್ಕೆ ಮಾಡ್ತಾ ಇದ್ದಾನೆ, ಕೀರ್ತಿಗಾಗಿ ಮಾಡ್ತಾ ಇದ್ದಾನೆ ಅಂತ ಹೇಗೆ ನಿರ್ಣಯ ಮಾಡೋದು? ಹಾಗಾಗಿ ಅವನ ಸಖ್ಯ ಸಹವಾಸ ಯಾರ ಜೊತೆಗಿದೆ ಅಂತ ನೋಡಬೇಕು. ಅವನ ಸುತ್ತಮುತ್ತ ಇರುವ ಪರಿವಾರದಲ್ಲಿ ಎಂತಹ ಕಾರ್ಯಗಳು ಕಾಣಿಸುತ್ತೆ, ಎಂಥವರ ಜೊತೆಗೆ ಇವನು ಸ್ನೇಹವನ್ನು ಮಾಡುತ್ತಾನೆ, ಇದೆಲ್ಲವನ್ನು ನೋಡಿದರೆ ಅವನ ಬಗ್ಗೆ ಸಾಮಾನ್ಯವಾಗಿ ನಾವು ತಿಳಿದುಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಜೀವೋತ್ತಮರಾದ ತಮ್ಮದೇ ಮೊದಲಿನ ರೂಪವಾದ ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮವನ್ನು ತಿಳಿಸುವುದಕ್ಕೆ ಆ ಭೀಮಸೇನ ದೇವರು ಯಾರ ಜೊತೆಗೆ ಸಖ್ಯ ಮಾಡ್ತಾ ಇದ್ರು ಅನ್ನುವುದನ್ನು ನೋಡಿ ಅವರು ಹೇಗಿದ್ರು ಅಂತ ತಿಳಿದುಕೊಳ್ಳಿ ಅಂತಾರೆ. ಸಖ್ಯಂ ನ ವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನ ಚ ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ಯಾವತ್ತಿಗೂ ವಿಷ್ಣುವನ್ನು ದ್ರೋಹ ಮಾಡುವ, ಭಗವಂತನ ದ್ವೇಷ ಮಾಡುವ ಜನರು ಅಂತಾದರೆ ಅವರ ಜೊತೆಗೆ ಸಖ್ಯವನ್ನು ಮಾಡ್ತಾ ಇರಲಿಲ್ಲ. ಸಖ್ಯ ಮಾಡೋದು ಅಂದ್ರೇನು? ಸ್ನೇಹ. ಪರಮಾತ್ಮನನ್ನು ದ್ರೋಹ ಮಾಡುವವರಲ್ಲಿ ಸ್ನೇಹ ಮಾಡೋದು ಅಂದರೆ ಒಂದರ್ಥದಲ್ಲಿ ಭಗವಂತನ ದ್ರೋಹಕ್ಕೆ ನೀನು ಮಾಡ್ತಾ ಇರೋದು ತಪ್ಪು, ಹೀಗೆ ಮಾಡಬೇಡ ಅಂತ ಅವನ ಎದುರಿಗೆ ವಿರೋಧ ಮಾಡಿದರೆ, ನೀನು ಹೀಗೆ ಮಾಡಿದರೆ ನಿನ್ನ ಜೊತೆಗೆ ಮಾತಾಡೋದಿಲ್ಲ, ನಿನ್ನ ಮುಖ ನೋಡೋದಿಲ್ಲ ಅಂತ ಹೇಳಿದರೆ ಅವನಲ್ಲಿ ಸ್ವಲ್ಪ ಅಳಕು ಉಂಟಾಗತ್ತೆ. ನಾನಿಂತಹ ಕೆಲಸ ಮಾಡಬೇಕೋ ಮಾಡಬಾರದೋ, 10 ಜನ ಬೈತಾ ಇದ್ದಾರಲ್ಲ ಅಂತ ಆಲೋಚನೆ ಮಾಡ್ತಾನೆ. ಅದು ಬಿಟ್ಟು ಎಲ್ಲರೂ ಅವನ ಜೊತೆಗೆ ಸ್ನೇಹ ಮಾಡ್ತಾ ಇದ್ದರೆ, 10 ಜನ ಸ್ನೇಹ ಮಾಡಿದರೆ ಅವನಿಗೆ 10 ಜನರ ನೈತಿಕ ಬಲ ಬಂದಂತೆ ಆಗತ್ತೆ. ಅಂತಹ ಅನೈತಿಕವಾದ ಕೃತ್ಯಕ್ಕೆ, ಅಧರ್ಮದ ಕಾರ್ಯಕ್ಕೆ ಇವನಿಗೊಂದು ಅರ್ಥದೊಳಗೆ ನಿರಯಭಾಗ್ಭವೆ ಸ್ನೇಹ ಮಾಡಬಹುದು. ಆದರೆ ಯಾವ ಕಾರ್ಯವನ್ನು ತಪ್ಪು ಮಾಡಿದ್ದಾನೆ ಅವನಿಗೂ ನರಕವಾಗತ್ತೆ ಅಂತ. ಹಾಗಾಗಿ ನೋಡಿ, ಭಾಗವತ ತಾತ್ಪರ್ಯದಲ್ಲಿ ಆ ಮಾತನ್ನು, ಅದು ಪರಮಾತ್ಮನ ವಚನವೇ, ಪ್ರಮಾಣ ವಚನವನ್ನು ಉದಾಹರಣೆ ಮಾಡಿ ಆ ಆದೇಶ ನಮಗೆ ನೀಡಿದವರು, ಭಗವಂತನ ಆದೇಶವನ್ನು ತಿಳಿಸಿದವರು ಶ್ರೀಮದಾಚಾರ್ಯರು. ಅದೇ ಶ್ರೀಮದಾಚಾರ್ಯರಾದಾಗಲೂ ಸರಿ, ಭೀಮಸೇನ ದೇವರಾದಾಗಲೂ ಸರಿ, ಅದನ್ನು ನಡೆದು ತೋರಿಸಿದ್ದಾರೆ. ಕೇವಲ ನುಡಿದು ತೋರಿಸಿದವರು ನಮ್ಮ ಆಚಾರ್ಯರಲ್ಲ, ನುಡಿದಂತೆ ನಡೆದು ತೋರಿಸಿದವರು ಶ್ರೀಮದಾಚಾರ್ಯರು. ಅದನ್ನು ಇಲ್ಲಿ ದಾಖಲು ಮಾಡ್ತಾರೆ. ಸಖ್ಯಂ ನಾವೈಷ್ಣವೈಶ್ಚಕ್ರೆ. ವಿಷ್ಣು ದ್ರೋಹವನ್ನು ಮಾಡುವವರ ವಿಷಯದಲ್ಲಿ ಸಖ್ಯವನ್ನು ಮಾಡಲಿಲ್ಲ, ಸ್ನೇಹವನ್ನು ಮಾಡಲಿಲ್ಲ. ಸ್ನೇಹ ಅನ್ನುವ ಅರ್ಥದ ಜೊತೆಗೆ ಸಖ್ಯ ಅನ್ನುವ ಶಬ್ದಕ್ಕೆ ಇನ್ನೊಂದು ನಾವು ತಿಳಿಯಬಹುದಾದ ಅರ್ಥ, ಖ ಅಂದರೆ ಇಂದ್ರಿಯಗಳು, ಸಖಿ ಅಂದರೆ ಸಮಾನವಾದ ಖ ಇಂದ್ರಿಯಗಳುಳ್ಳವನು ಅಂತ. ಅದು ಸಖಿ ಎಂಬ ಶಬ್ದ ಸಹಜವಾದ ಶಬ್ದವಾಗಿದ್ದರೂ, ಪ್ರಸಿದ್ಧವಾದ ಶಬ್ದವಾಗಿದ್ದರೂ ಕೂಡ ಆ ಶಬ್ದದ ಮೂಲ ಇಬ್ಬರು ಸಖಿಗಳು, ಗೆಳೆಯರು. ಅಂದರೆ ಅರ್ಥ ಏನು ಅಂದರೆ ಖ ಅಂದರೆ ಇಂದ್ರಿಯಗಳು, ಮನಸ್ಸು ಹಾಗೂ ಇನ್ನುಳಿದ ಇಂದ್ರಿಯಗಳೆಲ್ಲ ಖ, ಸ ಖ ಸಮಾನವಾದ ಖ ಇಂದ್ರಿಯಗಳ ಪ್ರವೃತ್ತಿ ಇದ್ದವರಿಬ್ಬರು, ಅವರು ಸಖಿಗಳು ಅಂತ. ಸಖ್ಯ ದುರ್ಜನರ ಜೊತೆಗೆ ಇದೆ ಅಂದರೆ ಅರ್ಥ ಎಲ್ಲಿ ಪರ್ಯವಸಾನ ಆಯಿತು? ಅವನ ಜೊತೆಗೆ ಸಮಾನವಾದ ಪ್ರವೃತ್ತಿ ಇರುವ ಇಂದ್ರಿಯಗಳುಳ್ಳವರು ಅಂತ. ಅವನು ಕೆಟ್ಟ ಕೆಲಸ ಮಾಡಿದರೆ ಕೈಯಿಂದ ಇವನು ಅದೇ ಕೆಟ್ಟ ಕೆಲಸ ಮಾಡ್ತಾನೆ, ಅವನು ಕೆಟ್ಟ ಜಾಗಕ್ಕೆ ಕಾಲಿನಿಂದ ನಡೆದರೆ ಇವನು ಅದೇ ಜಾಗಕ್ಕೆ ನಡೀತಾನೆ ಅಂತ. ಅವನು ಕೆಟ್ಟದನ್ನು ನೋಡಿದರೆ ಇವನು ಕೆಟ್ಟದನ್ನು ನೋಡ್ತಾನೆ, ಕೆಟ್ಟದನ್ನು ಕೇಳ್ತಾನೆ ಅಂತ. ಮತ್ತೇನಾದ ಹಾಗಾಯಿತು? ಇವನು ದುರ್ಜನನೇ ಆಗ್ತಾನೆ. ಹಾಗಾಗಿ ಇದು ಎಂದಾದರೂ ಭೀಮಸೇನ ದೇವರಲ್ಲಿ ಸಾಧ್ಯವೋ? ರುಜುಗಣಸ್ಥರು ಎಂದಿಗೂ ಆ ತರಹದ ತಪ್ಪು ಕಾರ್ಯವನ್ನು ಮಾಡಿದವರಲ್ಲ. ನ ಭಾರತೀ ಮೆಂಗ ಮೃಷೋಪಲಕ್ಷ್ಯತೆ
ನಕರೈಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದಾ ಔತ್ಕಂಠವತಾ ಧೃತೋ ಹರಿ. ಈ ಪ್ರವಚನ ಮಾಲಿಕೆಯಲ್ಲಿ ಒಂದು ಬಾರಿ ಶ್ಲೋಕವನ್ನು ಉದಾಹರಣೆ ಮಾಡಿದ್ದೇವೆ. ಮತ್ತೇಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಿರಬಹುದು. ಏನಿದು ಹೇಳ್ತಾ ಇದೆ? ಅನಾದಿ ಕಾಲದಿಂದಲೂ ರುಜುಗಣಸ್ಥರಾದ ಆ ಮಹಾನುಭಾವರಿಗೆ ಅಜ್ಞಾನ, ಸಂಶಯ, ಇಂದ್ರಿಯಗಳಿಗೆ ಅಸತ್ಕಾರ್ಯದಲ್ಲಿ ಪ್ರವೃತ್ತಿ, ಅಸತ್ಯ ವಚನ ಎಂದಿಗೂ ಇಲ್ಲ ಅಂತ. ಅಂತಹ ನಮ್ಮ ಮೂಲ ಗುರುಗಳಾದ ಆಚಾರ್ಯರ ಮಹಾಮಹಿಮೆಯನ್ನು ತಿಳಿಸುವ ಶ್ಲೋಕವನ್ನು 2 ಬಾರಿ ಅಲ್ಲ 200 ಬಾರಿ ಹೇಳಿದರೂ ಕಡಿಮೆ ಇದೆ. ಪುನಃ 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 ಚಿಂತನೆ ಮಾಡಬೇಕು. ನ ಭಾರತೀಮಿಂಗ ಮೃಷೋಪಲಕ್ಷತೆ, ಎಂದಿಗೂ ಸುಳ್ಳು ಮಾತಾಡಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾಕೆ ಅಂದರೆ ಪರಮಾತ್ಮನನ್ನು ಯಾವಾಗಲೂ ಹೃದಯದಲ್ಲಿ ಕೂಡಿಸಿಕೊಂಡಿದ್ದೇವೆ ಎಂದು. ದೇವರು ಎಲ್ಲರ ಹೃದಯದೊಳಗೂ ಇದ್ದಾನೆ, ನಮ್ಮ ನಿಮ್ಮ ಹೃದಯದೊಳಗೆ ಇಲ್ಲ. ಶ್ರೀಮದ್ ಆಚಾರ್ಯರ ಬ್ರಹ್ಮದೇವರ ಹೃದಯದಲ್ಲಿ ಮಾತ್ರ ಇದ್ದಾನೆ ಅಂತ ಹೇಗೆ ಹೇಳೋದು? ಪರಮಾತ್ಮನಿಲ್ಲದೆ ನಾವು ಯಾರೂ ಬದುಕುವಂತಿಲ್ಲ, ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಹಾಗಾದರೆ ಎಲ್ಲರೊಳಗೂ ಇದ್ದಾನೆ. ವ್ಯತ್ಯಾಸ ಏನು? ಔತ್ಕಂಠವತಾ ಧೃತೋ ಹರಿ. ಆ ಹೃದಯ ಉತ್ಕಂಠ, ಆ ಪರಮಾತ್ಮನ ಸ್ಮರಣೆ, ಚಿಂತನ, ಧ್ಯಾನ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಅವರ ಮನಸ್ಸು ಒಪ್ಪೋದೇ ಇಲ್ಲ. ಅವರ ಶರೀರ, ಅವರ ಮನಸ್ಸು ಆ ಭಗವಂತನ ಧ್ಯಾನ ಇಲ್ಲದೆ, ಪರಮಾತ್ಮನ ಚಿಂತನ ಇಲ್ಲದೆ ಇದ್ದರೆ ಸಮಾಧಾನವನ್ನೇ ಪಡೆಯೋದಿಲ್ಲ. ಅಷ್ಟು ಭಗವಂತನಲ್ಲಿ ಆಸಕ್ತಿಯಿಂದ, ಭಕ್ತ್ಯುದ್ರೇಕದಿಂದ ಭಗವಂತನನ್ನು ಹೃದಯದಲ್ಲಿ ಚಿಂತನ ಮಾಡುವ ರೀತಿಯಲ್ಲಿ ಧಾರಣೆ ಮಾಡಿದವರು ಅವರು. ನಮ್ಮಲ್ಲಿ ಹಾಗಲ್ಲ. ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ದೇವರು ಒಳಗಿದ್ದಾನೆ, ಅದು ಬೇರೆ. ಹಾಗೆ ಎಲ್ಲರೊಳಗಿದ್ದಾನೆ. ಆದರೆ ದೇವರಿದ್ದಾನೆ ಎನ್ನುವುದನ್ನು ತಿಳಿಯುವುದಿದೆಯಲ್ಲ, ಅನುಸಂಧಾನ ಮಾಡುವುದಿದೆಯಲ್ಲ, ಆ ಅನುಸಂಧಾನ ಏನು ಮಾಡುತ್ತೆ ಅಂದರೆ ಅವನನ್ನು ಯಾವ ತಪ್ಪು ಕೆಲಸಗಳನ್ನು ಮಾಡುವುದಕ್ಕೂ ಬಿಡೋದಿಲ್ಲ. ಬೇಕಾದಷ್ಟು ಏನೇನೋ ಕೆಟ್ಟ ಕೆಲಸ ಮಾಡಬೇಕು ಅಂತ ಅನೇಕ ಜನರಿಗೆ ಇಚ್ಛೆ ಬರ್ತಿರ್ಬೋದು. ಆದರೂ ಸಭೆಯಲ್ಲಿ ಕುಳಿತಾಗ ಗಂಭೀರವಾಗಿ ಕುಳಿತಿರ್ತಾರೆ. ಏಕಾದಶಿ ದಿವಸ ಇವನು ಸುಮಾರು 15 ದಿವಸನೂ ಉಪವಾಸ ಮಾಡಿದ್ದಾನೆ ಅನ್ನೋ ಹಾಕಿ ಕೂತಿರ್ತಾನೆ. ಆಚೆಗೆ ಹೋಗಿ ಮತ್ತೆ ಉಪ್ಪಿಟ್ಟು ತಿಂತಾನೆ, ಯಾರಿರೋದಿಲ್ಲ ಅಂತ. ಯಾಕೆಂದರೆ ನೋಡುವವರಿಲ್ಲ ಅಂತ. ನೋಡ್ತಾರೆ ಅಂದರೆ ಸ್ವಲ್ಪ ಗಂಭೀರ. ಆದರೆ ಜ್ಞಾನಿಗಳಿಗೆ ಆ ಪರಿಸ್ಥಿತಿಯೇ ಬರೋದಿಲ್ಲ. ಯಾಕಂದರೆ ಎಲ್ಲ ಕಡೆಗೂ ದೇವರು ನೋಡ್ತಾನೆ ಅಂತ ಅವರಿಗೆ ಅನುಸಂಧಾನ ಇರ್ತದೆ. ಹಾಗಾದರೆ ಭಯದಿಂದ ಧರ್ಮ ಮಾಡ್ತಾರೆ ಅಂತ ತಿಳಿಬೇಡಿ, ಪ್ರೀತಿಯಿಂದಲೇ ಧರ್ಮ ಮಾಡೋದು. ಯಾಕಂದರೆ ಏಕಾದಶ ಸ್ಕಂಧದಲ್ಲಿ ಆ ಮಾತನ್ನು ತಿಳಿಸ್ತಾರೆ. ಭಯದಿಂದ ಧರ್ಮ ಮಾಡಿದರೆ ಅದಕ್ಕೆ ಮಹತ್ವ ಇಲ್ಲ, ಭಕ್ತಿಯಿಂದ ಧರ್ಮ ಮಾಡಬೇಕು. ಭಯದಿಂದ ಹಾಗಾದರೆ ನಮಗಿನ್ನೂ ಅಷ್ಟು ಭಕ್ತಿ ಬಂದಿಲ್ಲ, ಮಾಡೋದೇ ಇಲ್ಲ ಅಂತ ಬಿಡಬೇಡಿ. ಮೊದಲನೆಯ ಹಂತದಲ್ಲಿ ಭಯದಿಂದಲೇ ಮಾಡೋದು. ಮಾಡದೇ ಇದ್ರೆ ನರಕವಾಗತ್ತೆ, ದೇವರು ಶಾಸನ ಮಾಡುತ್ತಾನೆ ಎಂಬ ಭಯದಿಂದಲೇ ಧರ್ಮ ಮೊದಲು ಹಂತದಲ್ಲಿ. ನಂತರದಲ್ಲಿ ಪ್ರೀತಿಯಿಂದ ಧರ್ಮ ಮಾಡಬೇಕು. ನಮ್ಮಪ್ಪ ಹೇಳಿದ್ದು, ನನ್ನ ಹಿತಕ್ಕಾಗಿ ಹೇಳಿದ್ದು, ನನ್ನ ಉದ್ಧಾರಕ್ಕಾಗಿ ಹೇಳಿದ್ದು ಅಂತ. ಆ ಉದ್ಧಾರಕ್ಕಾಗಿ ಹೇಳಿದ ಭಗವಂತನನ್ನು ಹೃದಯದಲ್ಲಿ ಸದಾ ಕಾಣುವವರು ಮಹಾನುಭಾವರು. ಹೀಗಾಗಿ ದೇವರು ಯಾವಾಗಲೂ ನನ್ನ ಕಣ್ಣೆದುರಿನಲ್ಲಿದ್ದಾನೆ, ಅವನ ಪ್ರೀತಿಗಾಗಿ ನಾನು ಧರ್ಮ ಮಾಡಬೇಕು ಅಂತ ಯಾವತ್ತೂ ಧರ್ಮವನ್ನೇ ಮಾಡುವವರು, ಸತ್ಯವನ್ನೇ ನುಡಿಯುವವರು ಆ ಮಹಾನುಭಾವರು ಅಂತ. ಹಾಗಾಗಿ ಎಂದಿಗೂ ತಪ್ಪು ಮಾರ್ಗದಲ್ಲಿ ಅವರಿಗೆ ಪ್ರವೃತ್ತಿ ಇಲ್ಲ. ಸಖ್ಯಂ ನ ವೈಷ್ಣವೈಶ್ಚಕ್ರೆ, ವಿಷ್ಣುದ್ರೋಹಿಗಳ ಜೊತೆಗೆ ಸ್ನೇಹ ಮಾಡಲಿಲ್ಲ ಅಂತ ಮಾತ್ರ ಅಲ್ಲ, ಅವರ ಸಮಾನವಾದ ಪ್ರವೃತ್ತಿ ಅನಾದಿ ಕಾಲದಿಂದಲೂ ಇವರಿಗಿಲ್ಲ. ಪರಿಶುದ್ಧವಾದ ಪ್ರವೃತ್ತಿಯನ್ನೇ ಪಡೆದುಕೊಂಡವರು. ಇವರ ಇಂದ್ರಿಯಗಳ ಪ್ರವೃತ್ತಿ ನಮೇ ಹೃಷೀಕಾಣಿ ಪತಂತ್ಯಸತ್ಪಥೇ. ಆ ಭಾಗವತದ ವ್ಯಾಖ್ಯಾನ ಇದು. ಸಖ್ಯಂ ನ ವೈಷ್ಣವೈಶ್ಚಕ್ರೆ, ಅವರ ಇಂದ್ರಿಯಗಳು ಎಂದು ಅಸತ್ಕಾರ್ಯದಲ್ಲಿ ಪ್ರವೃತ್ತವಾಗಿಲ್ಲ. ಇದು ಎಷ್ಟು ಸತ್ಯವೋ ಅಷ್ಟೇ ಪ್ರತೀಪಂ ವೈಷ್ಣವೇನ ಚ ನ ಚಕ್ರೆ ಅಂತ ಅರ್ಥ. ಎಂದಿಗೂ ವಿಷ್ಣು ಭಕ್ತರು, ಶುದ್ಧ ಭಾವನೆಯುಳ್ಳ ವಿಷ್ಣು ಭಕ್ತರು. ರಾಮಾಚಾರ್ಯರು ಅಂತ ಒಬ್ಬ ವ್ಯಾಖ್ಯಾನಕಾರರು ಭಾವ ವಿವೃತಿ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ತಾತ್ಪರ್ಯ ನಿರ್ಣಯಕ್ಕೆ. ಹಿಂದೂ ಒಮ್ಮೆ ಈ ಮಾತು ಬಂತು ನಿನ್ನೆಯ ಪ್ರವಚನದಲ್ಲಿ. ಇವತ್ತು ಅದನ್ನೇ ಅವರು ಹೇಳ್ತಾರೆ.
ವೈಷ್ಣವರು ವಿಷ್ಣು ಭಕ್ತರಾದರೂ ಅಸುರಾವೇಶದಿಂದ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅವರ ವಿರೋಧವನ್ನು ಭೀಮಸೇನ ದೇವರು ಮಾಡ್ತಾ ಇದ್ದರು. ಯಾಕೆಂದರೆ ಅದು ಅವರ ವಿರೋಧ ಅಲ್ಲ, ಅಸುರರ ವಿರೋಧ. ಆ ದೃಷ್ಟಿಯಲ್ಲಿ ವಿರೋಧ ಮಾಡಿದ್ದಾರೆ. ಯಾವ ವಿಷ್ಣು ಭಕ್ತರ ವಿರೋಧ ಮಾಡಿಲ್ಲ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇವರೆಲ್ಲ ವಿಷ್ಣು ಭಕ್ತರೇ. ಆದರೆ ಕಲಿಯ ಆವೇಶದಿಂದ ಅವರು ತಪ್ಪು ಮಾಡಿದಾಗ ಅವರ ವಿರೋಧವನ್ನು ಮಾಡಿದ್ದಾರೆ. ಪ್ರತೀಪಂ ವೈಷ್ಣವೇನ ಚ ಪರೋಕ್ಷೇಪಿ ಹರೇರ್ನಿಂದಾಂ ಕೃತಃ ಜಿಹ್ವಾಂ ಛಿನತ್ತಿ ಚ. ತಿಳಿದುಕೊಳ್ಳಿ, ಏನು ಭೀಮಸೇನ ದೇವರ ಆ ಕಾಲದಲ್ಲಿರುವಂತಹ ಧರ್ಮದ ನಿಯಮ. ದೇವರು ಎದುರಿಗೆ ಕುಳಿತಿದ್ದಾನೆ, ಭೀಮಸೇನ ದೇವರಿದ್ದಾರೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ದೇವರ ನಿಂದೆಯನ್ನು ಮಾಡಿದರೆ ಅವರ ನಾಲಿಗೆಯನ್ನೇ ಛೇದನ ಮಾಡ್ತಾ ಇದ್ರು. ಅಷ್ಟೇ, ಹಿಂದೆ ಮುಂದೆ ವಿಚಾರವೇ ಇಲ್ಲ. ಶಿಶುಪಾಲ ಅವನನ್ನು ಸಂಹಾರ ಮಾಡುತ್ತೇನೆ ನಾನೇ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದ, ಅಥವಾ ಅವನಿಗೆ ಅಭಯ ಕೊಟ್ಟಿದ್ದ. 3 ಜನ್ಮದಲ್ಲಿ ಜಯ ವಿಜಯರಿಗೆ ನಿಮಗೆ ಅಸುರ ವೇಷದಿಂದ ಅರ್ಥಾತ್ ಅಸುರರ ದೇಹದಲ್ಲಿ ಜನ್ಮವಾದರೂ ಕೂಡ ಅವರ ಜೊತೆಗೆ ನೀವಿದ್ದರೂ ನಾನೇ ಸಂಹಾರ ಮಾಡುತ್ತೇನೆ, ಅದೇ ಒಂದು ಅನುಗ್ರಹ ನಾನು ಮಾಡೋದು ಅಂತ ಆ ಪರಮಾತ್ಮನ ಒಂದು ಸಂಕಲ್ಪ ಇರೋದರಿಂದ ಸುಮ್ಮನೆ ಇದ್ದರು. ಆದರೆ ಇನ್ನಿತರ ಪ್ರಸಂಗಗಳಲ್ಲಿ ದೇವರ ನಿಂದೆಯನ್ನು ಯಾರಾದರೂ ಮಾಡಿದರೆ ಅವರ ಜಿಹ್ವಾಚ್ಛೇದವನ್ನೇ ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ಭೀಮಸೇನ ದೇವರು ಮಾಡಿದ್ರು, ಹಾಗೆ ಮಾಡ್ತಾ ಇದ್ದರು. ಅದಲ್ಲದೆ ಪರೋಕ್ಷೇಪಿ, ದೇವರು ಎದುರಿನಲ್ಲಿದ್ದಾಗಲ್ಲ, ದೇವರು ಸರ್ವತ್ರ ವ್ಯಾಪ್ತ, ಆದರೆ ಎಲ್ಲರಿಗೆ ಕಾಣುವಂತೆ ಪ್ರತ್ಯಕ್ಷವಾಗಿ ದೇವರಿಲ್ಲ, ಅದೃಶ್ಯನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿಯೂ ಯಾರಾದರೂ ಪರಮಾತ್ಮನ ನಿಂದೆ ಮಾಡಿದರೆ ಆಗಲೂ ಜಿಹ್ವಾಚ್ಛೇದನ ಮಾಡುತ್ತಿದ್ದರು. ದೇವರೂ ಎದುರಿನಲ್ಲಿಲ್ಲ, ಇವರೂ ಎದುರಿನಲ್ಲಿಲ್ಲದೆ ದೂರದಲ್ಲಿದ್ದು ಮಾಡಿದ್ದಾನೆ ಅಂತಾದರೂ ಕೂಡ ಅವನ ಜಿಹ್ವಾಚ್ಛೇದವನ್ನು ಭೀಮಸೇನ ದೇವರು ಮಾಡುತ್ತಾ ಇದ್ದರು ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಇದು ಭೀಮಸೇನ ದೇವರಲ್ಲಿರುವಂತಹ ಶುದ್ಧವಾದ ಭಾಗವತ ಧರ್ಮ. ಇವತ್ತು ಗೌರಿ ಪೂಜೆ, ಬೆಳಗ್ಗೆ ಭಾಗವತದಲ್ಲಿಯೂ ಗೌರಿ ಕಥೆಯನ್ನು ಶ್ರವಣ ಮಾಡಿದ್ದೀರಿ. ಸತೀದೇವಿಯ ಕಥೆಯನ್ನು, ನಾಟಕವೂ ಗೌರಿ ನಾಟಕ ಆಗಿದೆ. ಈ ವಾಕ್ಯವೂ ಗೌರಿ ನಾಟಕದಲ್ಲಿ ಗೌರಿ ಕಥೆಯಲ್ಲಿ ಬಂದಿದೆ. ಕರ್ಣೌ ಪಿಧಾಯ ನಿರ್ಯಾದ್ಯದ ಕಲ್ಪ ಈಶೆ ಧರ್ಮಾವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಂ ಅಸೂನಪಿ ತಥೋ ವಿಸೃಜೇತ್ ಸ ಧರ್ಮಃ. ಯಾಕೆ ಸತೀದೇವಿ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ತನ್ನ ಶರೀರವನ್ನೇ ತ್ಯಾಗ ಮಾಡುವ ಪ್ರಸಂಗ ಬಂತು ಅಂದರೆ ಇದೇ ಕಾರಣಕ್ಕಾಗಿ. ಅಲ್ಲಿ ವಿಷ್ಣು ಭಕ್ತರಾದ ವೈಷ್ಣವಾನಾಂ ಯಥಾ ಶಂಭು, ಆ ವೈಷ್ಣವೋತ್ತಮರಾದ ವಿಷ್ಣು ಭಕ್ತೋತ್ತಮರಾದಂತಹ ರುದ್ರದೇವರು, ತನ್ನ ಪತಿದೇವರು ವೈಷ್ಣವೋತ್ತಮರು ರುದ್ರದೇವರು, ಅಂತಹ ಮಹಾನುಭಾವರನ್ನು ಅಲ್ಲಿರಿ ದಕ್ಷ ಪ್ರಜಾಪತಿ ನಿಂದೆ ಮಾಡುತ್ತಾ ಇದ್ದರೆ ಇವಳೇನು ಮಾಡಬೇಕು ಅಂತ ವಿಮರ್ಶೆ ಮಾಡ್ತಾಳೆ. ತನ್ನ ಕರ್ತವ್ಯ ಏನು ಅಂತ. ಕರ್ಣೌ ಪಿಧಾಯ ನಿರ್ಯಾತ್, ಕಿವಿ ಮುಚ್ಚಿಕೊಂಡು ಅಲ್ಲಿಂದ ಹೊರಗೆ ಹೋಗಬೇಕು, ಕೇಳಬಾರದು ದೊಡ್ಡವರ ನಿಂದೇನು. ತನಗೆ ಸಾಮರ್ಥ್ಯ ಇಲ್ಲದೇ ಇದ್ದರೆ, ಶಕ್ತಿ ಇಲ್ಲ ಅಂದರೆ ಕಿವಿ ಮುಚ್ಚಿಕೊಂಡು ತಾನು ಎದ್ದು ಹೋಗಿಬಿಡ್ಬೇಕು. ಧರ್ಮಾವಿತರ್ಯ ಅಘ್ರಣಿಭಿರ್ನೃಭಿರಸ್ಯಮಾನೆ ಪ್ರಭುಶ್ಚ ಅಕಲ್ಪಶ್ಚೇತ್, ಇದು ಅಸಮರ್ಥನಾಗಿದ್ದರೆ. ಪ್ರಭುಶ್ಚೇತ್ ಧರ್ಮಾವಿತರ್ ಅಘೃಣಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್. ತನಗೆ ಸಾಮರ್ಥ್ಯ ಇದ್ದರೆ ಅವರ ನಾಲಿಗೆಯನ್ನೇ ಕತ್ತರಿಸಬೇಕು. ಅಂದರೆ ವಿಷ್ಣು ಭಕ್ತರಾದ ಮಹಾನುಭಾವರಾದ ರುದ್ರದೇವರ ನಿಂದೆಯನ್ನು ಮಾಡಿದಾಗ ಅಂತಹ ಅವರು ಧರ್ಮರಕ್ಷಕರು, ಅಂತಹ ಧರ್ಮರಕ್ಷಕರಾದ ರುದ್ರದೇವರ ನಿಂದೆ ಮಾಡಿದರೇನೆ ನಾಲಿಗೆಯನ್ನು ಕತ್ತರಿಸಬೇಕು. ನನಗದು ಸಾಧ್ಯ ಇಲ್ಲ, ನಾನು ಸ್ತ್ರೀಯಾಗಿದ್ದೇನೆ ಎನ್ನುವುದಕ್ಕೋಸ್ಕರ ನನ್ನ ಶರೀರವನ್ನೇ ನಾನು ತ್ಯಾಗ ಮಾಡುತ್ತೇನೆ. ಅಸೂನಪಿ ತಥೋ ವಿಸೃಜೇತ್ ಸ ಧರ್ಮ. ಆ ಕೊನೆಯದನ್ನು ಮಾಡಿದ್ಲು ಅವಳು, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ಲು. ಆದರೆ
ಭೀಮಸೇನ ದೇವರಿಗೆ ಆ ಪರಿಸ್ಥಿತಿ ಇಲ್ಲ. ಪ್ರಭುಶ್ಚೇತಂದರೆ ಪ್ರಭುರೇವ. ಭೀಮಸೇನ ದೇವರು ಪ್ರಭುಗಳು, ಮಹಾಸಮರ್ಥರು, ಕ್ಷತ್ರಿಯರು ಹೌದು, ಮಹಾಪರಾಕ್ರಮಿಗಳು ಹೌದು, ಜೀವೋತ್ತಮರು, ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹೀಗಾಗಿ ಯಾರೇ ಭಗವಂತನ ನಿಂದೆಯನ್ನು ಮಾಡಿದರೆ ಅದನ್ನು ಸಹನೆ ಮಾಡ್ತಾ ಇರಲಿಲ್ಲ, ಅದನ್ನು ನಿರಾಕರಣೆ ಮಾಡ್ತಾ ಇದ್ರು ಮೊದಲು. ನೋಡಿ, ನಾಲಿಗೆಯನ್ನು ಕತ್ತರಿಸೋದು ಅಂದರೆ ಖಡ್ಗ ತಗೊಂಡೇ ನಾಲಿಗೆಯನ್ನು ಕತ್ತರಿಸೋದು ಒಂದೇ ಅಲ್ಲ. ಅದಂತೂ ಸರಿ, ದುಷ್ಟರಿಗೆ ಹಾಗೂ ಮಾಡ್ತಾ ಇದ್ದರು. ಕೆಲವೊಬ್ಬರ ರುಂಡನೇ ತೆಗೆದುಬಿಟ್ಟಿದ್ದರು. ನಾಲಿಗೆ ಕತ್ತರಿಸೋದು ಅನ್ನುವುದರ ತಾತ್ಪರ್ಯ ಏನು? ತಲೆ ಇಟ್ಟು ನಾಲಿಗೆ ಅಷ್ಟೇ ಕತ್ತರಿಸಬೇಕು ಅಂತೇನರ್ಥ ಅಲ್ಲ. ಅವರ ತಲೆನೇ ತೆಗೆದು ಬಿಟ್ಟರೆ ನಾಲಿಗೆ ಹೊಗೆ ಬಿಡುತ್ತೆ. ಹಾಗೂ ಅನೇಕ ಜನರ ದುಷ್ಟರ ಸಂಹಾರವನ್ನು ಭೀಮಸೇನ ದೇವರು ಮಾಡಿದ್ದಾರೆ. ಇನ್ನೊಂದು ರೀತಿಯ ನಾಲಿಗೆಯನ್ನು ಕತ್ತರಿಸುವ ಕ್ರಮ ಅಂದರೆ ಅವರ ನಾಲಿಗೆಯಿಂದ ಏನೂ ಮಾತಾಡ್ಲಿಕ್ಕೆ ಬಂದಿರಬಾರದು, ಉತ್ತರ ಕೊಡ್ಲಿಕ್ಕೆ ಬಂದಿರಬಾರದು, ಹಾಗೆ ಅವರ ಮತವನ್ನು ಖಂಡನೆ ಮಾಡೋದು. ಅದೊಂದು ರೀತಿಯ ನಾಲಿಗೆಯನ್ನು ಕದ್ರೆ ಬಾಯಿ ಮುಚ್ಚೋದು ಅಂತ. ನಾಲಿಗೆ ಇದ್ದು ನಾಲಿಗೆಯಿಂದ ಮಾತನಾಡಲಿಕ್ಕೆ ಬರದೇ ಇರೋ ಹಾಗೆ ಮಾಡೋದು. ಜರಾಸಂಧನ ಜೊತೆಗೆ ಎರಡೂ ಮಾಡಿದ್ದಾರೆ ಭೀಮಸೇನ ದೇವರು. ಆ ಜರಾಸಂಧನ ಸಂಹಾರವನ್ನೂ ಮಾಡಿದ್ದಾರೆ. ಅವನು ಮಹಾವಿಷ್ಣು ದ್ರೋಹಿ, ಭಗವಂತನ ನಿಂದೆ ಮಾಡುವಂಥವನು. ಅವನನ್ನು ಸಂಹಾರನೆ ಮಾಡಿದ್ದಾರೆ. ಸಂಹಾರನೆ ಮಾಡಿದ ಮೇಲೆ ಅವನ ನಾಲಿಗೆ ಹೋದ ಹಾಗೆ ಅಂತಾರೋ ಇಲ್ಲ ಹೇಳ್ರಿ. ಕೊನೆಯ ಅವಸ್ಥೆ ಬಂದಿರ್ತದೆ, ಇನ್ನೇನು ಸಾಯೋ ಪರಿಸ್ಥಿತಿ. ಏನು ಅವ್ರ ನಾಲಿಗೆ ಬಿದ್ದು ಹೋಗಿದೆ. ಎಲ್ಲಿ ಬಿದ್ದೋದ್ರಿ, ಎಲ್ಲಿದಂತ ಹುಡುಕ್ತಾರೆ ಯಾರು? ತಿಳುವಳಿಕೆ ಇದ್ದವರು ಯಾರೂ ಹುಡುಕೋದಿಲ್ಲ. ನಾಲಿಗೆ ಬಿದ್ದು ಹೋಗಿದೆ ಅಂದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಇಷ್ಟೇ ತಾನೇ ಅರ್ಥ. ಹಾಗೆ ಜರಾಸಂಧನನ್ನು ಸಂಹಾರನೆ ಮಾಡಿದ ಮೇಲೆ ನಾಲಿಗೆ ಬಿದ್ದೋಯ್ತಲ್ಲ, ಒಂದು ಮಾತಾಡೋ ಪ್ರಸಕ್ತಿನೇ ಇಲ್ಲ. ಆ ರೀತಿಯಿಂದಲೂ ಜಿಹ್ವಾಂಶಿನತ್ತಿ. ಅದಕ್ಕೂ ಮೊದಲು ಇನ್ನೊಂದು ಪ್ರಸಂಗದಲ್ಲಿ ಜರಾಸಂಧನ ಜೊತೆಗೆ ವಾದ ಮಾಡಿದ್ದಾರೆ ಭೀಮಸೇನ ದೇವರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ವಾದದಲ್ಲಿ ಏನೇನು ಮಂಡನೆ ಮಾಡಿದರು ಅಂತ ಉಲ್ಲೇಖ ಇದೆ. ಎಲ್ಲ ಮತಾಚಾರ್ಯರು ಕೂಡ, ಲೋಕಾಯತಿಕರು, ಚಾರ್ವಾಕರು ಕೂಡ ತನ್ನ ಮೂಲ ಪುರುಷ ವಿಷ್ಣು ಅಂತೆ ಒಪ್ಪಿಕೊಳ್ಳಬೇಕು. ಬೃಹಸ್ಪತ್ಯಾಚಾರ್ಯರು ಚಾರ್ವಾಕ ಮತಕ್ಕೆ ಪ್ರವರ್ತಕರು ಭಗವದ್ ಆಜ್ಞೆಯಿಂದ. ಅವರು ಪರಮ ಆಸ್ತಿಕ ಶಿರೋಮಣಿಗಳು. ಆದರೆ ಭಗವದ್ ಆಜ್ಞೆಯಿಂದ ಅಯೋಗ್ಯ ಜನರಿಗೆ ಮೋಹನ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದು ಚಾರ್ವಾಕ ಮತವನ್ನು. ಆ ಬೃಹಸ್ಪತಿಗೆ ಮೂಲ ಯಾರು ಅಂತ ನೋಡಿದರೆ ವಿಷ್ಣುವೇ ಮತ್ತೆ. ಹಾಗಾದರೆ ಬೌದ್ಧರು ಅಂತ ತೆಗೆದುಕೊಂಡರು ಬುದ್ಧ ವಿಷ್ಣು, ಇನ್ನು ಜೈನರು ಅಂದರೆ ಋಷಭನಾಮಕ ಪರಮಾತ್ಮ ವಿಷ್ಣು, ಚಾರ್ವಾಕರಿಗೆ ಮೂಲ ಬೃಹಸ್ಪತಿ, ಅವರಿಗೆ ಮೂಲ ವಿಷ್ಣು. ಹೀಗೆ ಎಲ್ಲಿ ಹೋದರೂ ಆ ವಿಷ್ಣುವನ್ನು ಬಿಟ್ಟು ಬೇರೆ ಮತಗಳೂ ಪ್ರವೃತ್ತವಾಗಿಲ್ಲ. ಹಾಗಾಗಿ ಎಲ್ಲ ಮತಗಳಲ್ಲಿಯೂ ಕೂಡ ವಿಷ್ಣುವಿನ ಅನಿವಾರ್ಯತೆ ಇದೆ ಅಂತ ತೋರಿಸಿ, ಅದಲ್ಲದೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡುವ ಪ್ರಮಾಣಗಳನ್ನು ಉದಾಹರಣೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ವಾದದಲ್ಲಿ ಮೊದಲು ಸಮರ್ಥನೆ ಮಾಡುತ್ತಾರೆ. ಅದಾದ ಮೇಲೆ ಯುದ್ಧಕ್ಕೆ ಕರೀತಾರೆ. ನಾನು ಒಬ್ಬ ವಿಷ್ಣು ಭಕ್ತ, ನನ್ನನ್ನು ನೀವು ಸೋಲಿಸಿ ಅಂದರೆ ಆಗ ನೀವು ಹೇಳುವಂತೆ ನಿಮ್ಮ ದೇವರನ್ನು ನಾನು ಸರ್ವೋತ್ತಮ ಅಂತ ಬೇಕಾದರೆ ಒಪ್ತೇನೆ, ಈಗ ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿ ಅಂತ ಕರೆದು ಎತ್ತಿ ಅವನನ್ನು, ಜರಾಸಂಧನನ್ನು ಆ ಸಂದರ್ಭದಲ್ಲಿ ಗಂಗೆಯಲ್ಲಿ ಹಾಕ್ತಾರೆ ಭೀಮಸೇನ ದೇವರು. ಅವನು ಅಷ್ಟು ವಿಷ್ಣು ದ್ರೋಹ ಅವನಿಗೆ. ಗಂಗಾ ಅಂದರೆ ಅದು ವಿಷ್ಣು ಪಾದೋದಕ ಅಂತ, ಅದರ ಸ್ಪರ್ಶ ಆಗಬಾರದು ಅಂತ ಅವನನ್ನು ಯುದ್ಧದಲ್ಲಿ ಎತ್ತಿ ಒಂದು ಬಂಡೆಯನ್ನು, ಕಲ್ಲನ್ನು ಎತ್ತಿ ಎಸೆಯುವಂತೆ ಬೀಸಿ ಗಂಗಾ ನದಿಯಲ್ಲಿ ಎಸೀತಾರೆ. ಈಗ ಗೊತ್ತಾಯ್ತಾ ನನ್ನ ಬಲ ಏನು ಅಂತ? ವಿಷ್ಣು ಭಕ್ತನ ಬಲವೇ ಹೀಗಿದ್ದರೆ ವಿಷ್ಣುವಿನ ಬಲ ಏನು ನೋಡು ಅಂತ ಆ ರೀತಿಯಾಗಿಯೂ ಅವನನ್ನು ಸೋಲಿಸ್ತಾರೆ. ಆಗ ಅವನಿಗೇನೂ ಮಾತಾಡ್ಲಿಕ್ಕೆ ಬರೋದಿಲ್ಲ, ಉತ್ತರ ಕೊಡಲಿಕ್ಕೆ. ಪರೋಕ್ಷೇಪಿ ಹರೇರ್ ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ಅವನ ನಾಲಿಗೆಯನ್ನು ಕತ್ತರಿಸಿದರು ಅಂದರೆ ಅವನ ಮಾತು, ಅವನ ಉತ್ತರ ಅದನ್ನು ಕಟ್ ಮಾಡಿದರು ಅಂತ ಅರ್ಥ ಅಲ್ವೇ? ಆದ್ದರಿಂದ ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ಈ ವಿಚಿತ್ರವಾದ ರೀತಿಯಲ್ಲಿ ಆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಎಲ್ಲ ರೀತಿಯಿಂದಲೂ ಸಮರ್ಥನೆ ಮಾಡಿದ ಮಹಾನುಭಾವರು ಭೀಮಸೇನ ದೇವರು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಮಾತನ್ನು ತಿಳಿಯಿರಿ, ಎಲ್ಲ ಕರ್ಮಗಳಿಗೆ ಫಲ ಕೊಡೋರು ಕೊನೆಗೆ ವಾಯುದೇವರೇ ಅಲ್ವಾ? ಎಲ್ಲ ಕರ್ಮಗಳಿಗೂ, ಯಾಕಂದರೆ ವಾಯುದೇವರು ಇರಲೇಬೇಕು, ಎಲ್ಲ ಕರ್ಮಗಳಿಗೂ ಫಲ ಕೊಡುವವರು ವಾಯುದೇವರೇ.
ಹೀಗಾಗಿ ಯಾರು ಏನು ಅನ್ಕೋಬೇಡಿ, ಯಾಕಂದರೆ ಎಲ್ಲರಿಗೂ ಸಂಬಂಧಪಟ್ಟದ್ದು. ಕೆಲವೊಮ್ಮೆ ಬಾಯಿಗೆ ಹುಣ್ಣಾಗ್ತವೆ, ನಾಲಿಗೆಯ ಮೇಲೆ ಗುಳ್ಳೆ ಆಗ್ತದೆ, ಹುಣ್ಣಾಗ್ತದೆ, ನೋವಾಗ್ತದೆ, ಏನೋ ಸಮಸ್ಯೆ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ಧ್ವನಿ ಬಿದ್ದು ಹೋಗ್ತದೆ, ಏನೇನೋ ಆಗ್ತದೆ. ಅದೇನೋ ಪಾಪ ನಿದ್ರೆ ಆಗಿರಲಿಕ್ಕಿಲ್ಲ, ಉಷ್ಣ ಆಗಿರ್ಬೋದು, ಖಾರ ಭಾಳ ತಿಂದಿರ್ಬೋದು, ಇದೆಲ್ಲ ಲೌಕಿಕ ಕಾರಣಗಳು. ಶಾಸ್ತ್ರೀಯ ಕಾರಣ ಏನು? ಜನ್ಮಾಂತರದ ಕರ್ಮ. ಏನು ಕರ್ಮ? ದೇವರು, ದೇವರ ಭಕ್ತರು ಅವರ ನಿಂದೆಯನ್ನು ಮಾಡಿರ್ತಾನೆ. ಸ್ವರೂಪತಃ ದುಷ್ಟ ಅಲ್ಲ, ಸಜ್ಜನ, ಆದರೆ ಸಣ್ಣ ಪುಟ್ಟ ನಿಂದೆಗಳನ್ನು ಮಾಡಿರ್ತಾನೆ ಅನ್ನೋದಕ್ಕೆ ಸ್ವಲ್ಪ ತಾತ್ಕಾಲಿಕ ಶಿಕ್ಷೆ ಆಗತ್ತೆ. ಆಗ ಮಾತನಾಡಲಿಕ್ಕೆ ಬರೋದಿಲ್ಲ, ಮಾತು ಕಟ್ಟಾಗತ್ತೆ. ಪರೋಕ್ಷೇಪಿ ಹರೇರ್ನಿಂದಾಂ ಕೃತಃ, ಜನ್ಮಾಂತರದೊಳಗೆ ವಿಷ್ಣುವಿನ ನಿಂದೆಯನ್ನು ಮಾಡಿದ್ದ. ಜಿಹ್ವಾಂ ಚಿನ್ನತ್ತಿ ಚ, ಅವನ ಮಾತು ಕಟ್ಟಾಗತ್ತೆ ಸ್ವಲ್ಪ ದಿವಸ. ಸ್ವರೂಪದಲ್ಲಿ ದ್ವೇಷ ಮಾಡಿದರೆ ಕೃಷ್ಣಾರ್ಪಣ, ಆದರೆ ತಾತ್ಕಾಲಿಕ ದ್ವೇಷ ಇದ್ದರೆ ಅಷ್ಟಕ್ಕೆ ಸಣ್ಣ ಶಿಕ್ಷೆಯನ್ನು ದೇವರು ಕೊಡ್ತಾನೆ. ವಾಯುದೇವರು ಕರ್ಮಫಲ ಕೊಡುವವರು ಅವರೇ. ಸರ್ವಕರ್ಮಫಲ ಭೋಜಯಿತ್ರ, ಆ ಕರ್ಮದ ಫಲವನ್ನು ಭೋಗ ಮಾಡುವಂತೆ ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿಯೂ ಪರೋಕ್ಷೇಪಿ ಹರೇರ್, ನಾನೆಂದೂ ನಿಂದೆ ಮಾಡಲೇ ಇಲ್ಲ, ಈಗ ಮಾಡಲಿಲ್ಲ, ಪರೋಕ್ಷದಲ್ಲಿ ಮಾಡಿದ್ದಿ. ಪರೋಕ್ಷೇಪಿ ಹರೇರ್ ನಿಂದಾಂ ಕೃತೋ ಜಿಹ್ವಾಂ ಚಿನತ್ತಿ ಚ. ಆ ದೃಷ್ಟಿಯಲ್ಲಿ ಈ ಮಾತನ್ನು, ಇದು ಶ್ರೀಮದಾಚಾರ್ಯರ ಅವತಾರದಲ್ಲಿ ನೋಡಿದರಂತೂ ಅತೀ ಸ್ಪಷ್ಟ. ಅನುವ್ಯಾಖ್ಯಾನದಲ್ಲಿ ಎಲ್ಲ ಸಮಗ್ರ ಸರ್ವಮೂಲ ಗ್ರಂಥಗಳಲ್ಲಿ ಎಷ್ಟು ತರಹದ ವಿಷ್ಣುವನ ಸರ್ವೋತ್ತಮತ್ವಕ್ಕೆ ವಿರೋಧಿಯಾದ ವಚನಗಳು ಅಂತಿವೆ. ಸರ್ವೋತ್ತಮತ್ವವನ್ನು ನಿರಾಕರಣೆ ಮಾಡುವಂತಹ ವಾದಿಗಳ ಏನೆಲ್ಲ ವಚನಗಳಿವೆ ಅವುಗಳೆಲ್ಲವನ್ನು ನಿರಾಕರಣೆ ಮಾಡಿ ಅವರೆಲ್ಲರನ್ನೂ ನಿರುತ್ತರರನ್ನಾಗಿ ಮಾಡುವ ಮೂಲಕ ಪರೋಕ್ಷೇಪಿ ಹರೇರ್ನಿಂದಾಂ ಕೃತಃ, ಅವರೆಲ್ಲ ಪರೋಕ್ಷವಾಗಿ ನಿಂದೆಯನ್ನು ಮಾಡಿದಂಥವರು. ಅಂದರೆ ವೇದವ್ಯಾಸದೇವರ ಎದುರಿನಲ್ಲಿ ಮಾಡಲಿಲ್ಲ, ವೇದವ್ಯಾಸದೇವರು ಅಪ್ರತ್ಯಕ್ಷರಾಗಿ ಅದೃಶ್ಯರಾದ ಮೇಲೆ ಮಾಡಿದವರು. ಭೀಮಸೇನ್ ವೇದವ್ಯಾಸದೇವರ ಅವತಾರ ಆಗಿ ಹೋಗಿತ್ತು, ಇನ್ನು ಶ್ರೀಮದಾಚಾರ್ಯರ ಅವತಾರ ಇನ್ನೂ ಆಗಿರಲೇ ಇಲ್ಲ. ಶ್ರೀಮದಾಚಾರ್ಯರ ಅವತಾರಕ್ಕಿಂತ ಮೊದಲು ವೇದವ್ಯಾಸದೇವರ ಅವತಾರದ ನಂತರ ಪರೋಕ್ಷೇಪಿ, ವೇದವ್ಯಾಸದೇವರ ಎದುರಿನಲ್ಲ, ಶ್ರೀಮದಾಚಾರ್ಯರ ಎದುರಿನಲ್ಲ, ಶ್ರೀಮದಾಚಾರ್ಯರ ಅವತಾರ ಪೂರ್ವಭಾವಿಯಾಗಿ ವೇದವ್ಯಾಸದೇವರ ಅವತಾರದ ಉತ್ತರಭಾವಿಯಾಗಿ ಪರೋಕ್ಷದಲ್ಲಿ ಏನೇನೋ ತಪ್ಪಾಗಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದವರು, ವೇದಗಳಿಗೆ, ಉಪನಿಷತ್ತುಗಳಿಗೆ, ಗೀತೆಗೆ ವಿವಿಧ ವಿಚಿತ್ರ ರೀತಿಯ ವ್ಯಾಖ್ಯಾನಗಳೆಲ್ಲ ಬಂದವು, ನಾನಾ ವಿಧವಾದ ವಿಚಾರಧಾರೆಗಳು ಬಂದವು. ಅದರಲ್ಲಿ ಯಾವುದು ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಅನುಕೂಲವೋ ಅದನ್ನು ನಿರಾಕರಣೆ ಮಾಡಲಿಲ್ಲ. ಆದರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿ ಅಂತ ಯಾವುದಿತ್ತೋ ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಚಿನತ್ತಿ ಚ, ಆ ಮಾತನ್ನು ತಡೆದರು. ಮತ್ತೆ ಮುಂದೆ ಮಾತಾಡದಂತೆ ಅವರ ಅನುಯಾಯಿಗಳಿಗೂ ಮಾತು ಬರದಂತೆ ವ್ಯವಸ್ಥೆಯನ್ನು ಮಾಡಿ ಅಪ್ಯದೂಷ್ಯಮತನೋದನಂತಧೀಹಿ ಭೂತ ಭಾವಿ ಭವದಾತ್ಮಭಿಃ ಕ್ವಚಿತ್, ಅತೀತಾನಾಗತ ವರ್ತಮಾನರಾದ ಯಾವ ವಿದ್ವಜ್ಜನರೂ ಕೂಡ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಬಂದಿರಬಾರದು ಅಂಥ ಮಾತನ್ನಾಡಿದರು. ಅಂದರೆ ಇದರ ಅರ್ಥ ಅವರಿಗೆ ಮಾತಾಡಲಿಕ್ಕೆ ಬರದೇ ಇರೋ ಹಾಗೆ ಮಾಡಿದರು ಅಂತ. ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಚಿನತ್ತಿ ಚ. ಈ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರು ನಮಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರ್ವೈತಾನಜೀಘನತ್ ನ ಸಂಶಯಂ ಕದಾಪ್ಯೇಷಃ ಧರ್ಮೇ ಜ್ಞಾನೇಪಿ ವಾ ಕರೋತ್. ಯಾವತ್ತಿಗೂ ಪರಮಾತ್ಮನ ವಿರೋಧವನ್ನು ಮಾಡುವಂಥ ಕ್ಷತ್ರಿಯರಾಗಿ ಭೀಮಸೇನ ದೇವರಾಗಿದ್ದಾಗ ಆ ಅವತಾರದಲ್ಲಿ ನಾರಾಯಣದ್ವಿರ್ತದನು ಮಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ ಅಂತ ಭಗವಂತನ ದ್ರೋಹಿಗಳನ್ನು ಚೆನ್ನಾಗಿ ಶಾಸನ ಮಾಡೋದೇ ಅವರ ಧರ್ಮ ಅನ್ನುವುದಕ್ಕೆ ನಾವು ಸಂಹಾರವನ್ನೇ ಮಾಡ್ತಾ ಇದ್ದರು. ದುರ್ಯೋಧನಾದಿಗಳ, ಜರಾಸಂಧಾದಿಗಳ ಸಂಹಾರವನ್ನೇ ಮಾಡಿದ್ದಾರೆ. ಇನ್ನೆಷ್ಟೋ ಜನರನ್ನು ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರು ಹಾಗೂ ಇನ್ನಿತರರ ದ್ವಾರ ಸಂಹಾರ ಮಾಡಿಸಿದ್ದಾರೆ. ಯುಧಿಷ್ಠಿರ ಯದ್ಯಪಿ ಹಿರಿಯ, ಆದರೂ ಯೋಗ್ಯತೆಯಲ್ಲಿ ಇವರು ಉತ್ತಮರು, ಅವನಿಗೂ ಬಲ ಕೊಡುವವರು ಇವರೇ. ಆದ್ದರಿಂದ ಯುಧಿಷ್ಠಿರಾದಿಗಳ ಮೂಲಕ ಹಾಗೂ ಧೃಷ್ಟದ್ಯುಮ್ನಾದಿಗಳ ಮೂಲಕ
ಇನ್ನಿತರ ತಮ್ಮ 6 ಅಕ್ಷೋಹಿಣಿ ಸೈನ್ಯದೊಳಗಿರುವ ಸೇನಾಪತಿಗಳು, ಅನೇಕ ಮುಖಂಡರು ಇವರೆಲ್ಲರೊಳಗೆ ಇದ್ದು ಅಂತರ್ಯಾಮಿಯಾಗಿ ಅವರ ದ್ವಾರ ಕೆಲವರನ್ನು ಕೊಲ್ಲಿಸಿದ್ದಾರೆ. ತಾವು ಸ್ವತಃ ಅನೇಕ ಭಗವದ್ರೋಹಿಗಳನ್ನು ಸಂಹಾರ ಮಾಡಿದ್ದಾರೆ ಯುದ್ಧದ ಪ್ರಸಂಗಗಳಲ್ಲಿ. ಇದು ಅವರ ಶುದ್ಧ ಭಾಗವತ ಧರ್ಮ. ನೋಡಿ, ಅಂದರೆ ಇದೆಲ್ಲವನ್ನೂ ಭೀಮಸೇನ ದೇವರ ವಿಷಯದಲ್ಲಿ ಶ್ರೀಮದಾಚಾರ್ಯರು ಮುಂದೆ ಯುದ್ಧದ ಪ್ರಕರಣಗಳಲ್ಲಿ ಹೇಳುವವರಿದ್ದಾರೆ. ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಆ ದ್ರೌಪದಿಯ ವಸ್ತ್ರಾಪಹರಣ ಆಯಿತು, ಅದಕ್ಕೆ ಕೌರವರು ಕಾರಣರಾದರು, ಇವರನ್ನು ವನವಾಸಕ್ಕೆ ಕಳಿಸಿದರು, ಅಜ್ಞಾತವಾಸದಲ್ಲಿರುವಂತಹ ಒತ್ತಾಯ ಮಾಡಿದರು. ಈ ಎಲ್ಲ ಅವಮಾನಗಳು, ಕಷ್ಟ, ಕ್ಲೇಶ ಇವುಗಳನ್ನು ತಾಳಲಾಗದೆ ಅದಕ್ಕೆ ಇವರು ಪ್ರತಿರೋಧ ಮಾಡಿದರು ಅಂತ ಮಾತ್ರ ತಿಳಿಯಬೇಡಿ, ಅಲ್ಲಿ ಪರ್ಯವಸಾನ ಮಾಡಿಕೊಳ್ಳಬೇಡಿ. ಮಹಾಭಾರತದ ಘನಘೋರವಾದ ಯುದ್ಧದಲ್ಲಿ ಆ ಎಲ್ಲ 11 ಅಕ್ಷೋಹಿಣಿ ಸೈನ್ಯವನ್ನು ಇವರು ಸಂಹಾರ ಮಾಡಿದ್ದಾಗಿರಬಹುದು, ಇನ್ನುಳಿದವರನ್ನು ಸೋಲಿಸಿದ್ದಾಗಿರಬಹುದು, ಎಷ್ಟೋ ಜನರನ್ನು ಸಂಹಾರ ಮಾಡಿದ್ದೇ ಇರಲಿ, ಆ ಅತಿರಥಿ ಮಹಾರಥಿಗಳನ್ನು ನಾಶ ಮಾಡಿಸಿದ್ದು ಎಲ್ಲವೂ ಕೂಡ ಒಂದೇ ಒಂದು ಕಾರಣಕ್ಕೆ. ಕೆಲವರು ಸಾಕ್ಷಾತ್ ವಿಷ್ಣು ದ್ರೋಹಿಗಳು, ಇನ್ನು ಕೆಲವರು ವಿಷ್ಣು ದ್ರೋಹಿಗಳಲ್ಲದಿದ್ದರೂ ಸ್ವಭಾವತಃ ಅಸುರಾವೇಶ, ಕಲಿಯ ಆವೇಶ ಮೂಲಕವಾಗಿ ಆ ವಿಷ್ಣು ದ್ರೋಹಿಯಾದ ದುರ್ಯೋಧನನಿಗೆ ಸಹಾಯ ಮಾಡಿದವರು. ಆ ಕಾರಣಕ್ಕಾಗಿ ಧರ್ಮ, ತತ್ವಜ್ಞಾನ, ಆ ಭಗವಂತ, ಅವನ ಭಕ್ತರು ಇವರ ವಿರೋಧಿಗಳು ಅನ್ನುವ ಒಂದೇ ಕಾರಣಕ್ಕಾಗಿ ಅವರು ಯುದ್ಧದಲ್ಲಿ ಅವರನ್ನು ಸಂಹಾರ ಮಾಡಿದ್ದು, ಸೋಲಿಸಿದ್ದು ಬಿಟ್ಟರೆ ಇನ್ನಿತರ ಸ್ವಾರ್ಥಗಳು ಯಾವುದೂ ಇರಲಿಲ್ಲ. ದ್ರೌಪದಿಯ ವಸ್ತ್ರಾಪಹರಣ ಆದ ಕಥೆ ನಿಜ, ವನವಾಸ ಅಜ್ಞಾತವಾಸಗಳ ಕಥೆ ಸುಳ್ಳಲ್ಲ. ಆದರೆ ಅದೆಲ್ಲವೂ ಸಾಂಕೇತಿಕ ನಿಮಿತ್ತ. ಅದನ್ನೇ ಶ್ರೀಮದಾಚಾರ್ಯರು ಪ್ರಾರಂಭದಲ್ಲಿ ತಿಳಿಸ್ತಾರೆ. ಸಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ದ್ರೌಪದಿ ಅಂದರೆ ವೇದಶಾಸ್ತ್ರಗಳ ಪ್ರತೀಕ, ಅಭಿಮಾನಿ ದೇವತೆ ಅವಳು. ದ್ರೌಪದಿಯ ವಸ್ತ್ರಾಪಹರಣ ಅಂದರೆ ಶಾಸ್ತ್ರಗಳ ಮರ್ಯಾದೆಯನ್ನು ತೆಗೆಯೋದು ಅಂತ ಅರ್ಥ, ಶಾಸ್ತ್ರಗಳ ವಿರೋಧ ಮಾಡೋದು ಅಂತ ಅರ್ಥ. ಆ ಕಾರಣಕ್ಕಾಗಿ ವಿಷ್ಣು ಸರ್ವೋತ್ತಮತ್ವ ವಿರೋಧ ಮಾಡಿದ್ದಕ್ಕಾಗಿಯೇ ಆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ್ದೇ ಹೊರತು ಕೇವಲ ತನ್ನ ಮಡದಿಯ ಮರ್ಯಾದೆ ಹೋಯಿತು ಅಂತನ್ನುವ ಒಂದೇ ಕಾರಣಕ್ಕಾಗಿ ಅಲ್ಲ. ಅವಳ ಮರ್ಯಾದೆ ಹೋಗೋದು ಅಂದರೆ ಅದು ಶಾಸ್ತ್ರದ ಮರ್ಯಾದೆ ಹೋದಂತೆ, ಸಂಸ್ಕೃತಿಯ ಮರ್ಯಾದೆ ಹೋದಂತೆ, ಧರ್ಮದ ವಿರೋಧ ಮಾಡಿದಂತೆ ಅನ್ನುವುದಕ್ಕಾಗಿ ಆ ದುರ್ಜನರ ಸಂಹಾರ ಮಾಡಿದ್ದಾರೆ. ಆದ್ದರಿಂದ ಅದೊಂದು ಸ್ವಾರ್ಥದ ಕಾರ್ಯ ಅಲ್ಲ, ಶುದ್ಧ ಭಾಗವತ ಧರ್ಮ ಅಂತನ್ನುವುದಕ್ಕೆ ಇಲ್ಲಿ ಶ್ರೀಮದಾಚಾರ್ಯರು ಆ ಯುದ್ಧದ ಪ್ರಸಂಗವನ್ನು ತರ್ತಾ ಇದ್ದಾರೆ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರ್ವಾ ಏತಾನ್ ಅಜೀಘನತ್. ತಾವಾದರೂ ಕೊಲ್ತಾರೆ, ಇಲ್ಲದೆ ಕೊಲ್ಲಿಸ್ತಾರೆ. ಎಲ್ಲಕ್ಕೂ ಮೇಲಾಗಿ ನ ಸಂಶಯಂ ಕದಾಪ್ಯೇಷಃ ಧರ್ಮೇ ಜ್ಞಾನೇಪಿ ವಾಕರೋ. ಯಾವತ್ತಿಗೂ ಧರ್ಮದ ವಿಷಯದಲ್ಲಿ, ಜ್ಞಾನ ತತ್ವಜ್ಞಾನದ ವಿಷಯದಲ್ಲಿ ಸಂಶಯಪಟ್ಟವರಲ್ಲ. ವಿಪರೀತ ಜ್ಞಾನ ಅಂತೂ ಇಲ್ಲವೇ ಇಲ್ಲ ಇವರಿಗೆ, ಸರ್ವಥಾ ಇಲ್ಲ. ಇದು ಧರ್ಮನೋ ಇನ್ನೊಂದು ಧರ್ಮನೋ. ನೀವೆಲ್ಲ ಹಿಂದೆ ಕೇಳಿದ್ದೀರಿ ವೇದವ್ಯಾಸದೇವರ ಮಹಿಮೆ ಕೇಳುವಾಗ. ವೇದವ್ಯಾಸದೇವರು ಹೇಳಿದರು ಹಿಡಿಂಬೆಯನ್ನು ಮದುವೆಯಾಗಬೇಕು ಅಂತ. ಅಣ್ಣ ಇದ್ದಾಗ ತಮ್ಮ ಮದುವೆ ಮಾಡಿಕೊಳ್ಳೋದು ಧರ್ಮನೋ ಅಧರ್ಮನೋ ಅಂತ ಸಂಶಯನೂ ಪಡಲಿಲ್ಲ. ಸಂಶಯಪಟ್ಟು ಹಾಗಲ್ಲಪ್ಪ ಹೀಗೆ ಅಂತ ಆಮೇಲೆ ಅವರು ಕನ್ವಿನ್ಸ್ ಮಾಡುವಂತಹ ಪ್ರಸಂಗ ಬರಲಿಲ್ಲ. ಸಂಶಯನೇ ಪಡಲಿಲ್ಲ. ದೇವರು ಆಜ್ಞೆ ಮಾಡಿದ್ದನ್ನು ಪರಿಪಾಲನೆ ಮಾಡೋದೇ ಧರ್ಮ, ನಿಶ್ಚಯ ಇಟ್ಟುಕೊಂಡು ಕೆಲಸ ಮಾಡಿದರು, ಅಷ್ಟೇ, ಮುಗಿದೋಯ್ತು. ಹೀಗೆ ಪ್ರತ್ಯಕ್ಷವಾಗಿ ದೇವರು ಆಜ್ಞೆ ಮಾಡಿದ್ದರ ಬಗ್ಗೆ ಮಾತ್ರವಲ್ಲದೆ, ಪ್ರತ್ಯಕ್ಷ ಮಾಡಿದಾಗ ಅವನ ಆಜ್ಞೆಯೇ ಧರ್ಮ. ಇನ್ನುಳಿದ ಪ್ರಸಂಗಗಳಲ್ಲಿಯೂ ಭಗವಂತನ ಆಜ್ಞೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆಯೇ ತಮ್ಮ ಜೀವನವನ್ನು, ಇವರ ಜೀವನವನ್ನು ನೋಡಿದರೆ ಶಾಸ್ತ್ರ ಹೀಗಿದೆ ಅಂತ ನಾವು ತಿಳ್ಕೋಬೇಕು. ಶ್ರೀಮದಾಚಾರ್ಯರು ವೇದಗಳ ಉಚ್ಚಾರಣೆ ಮಾಡಿದರೆ ಇದೇ ರೀತಿ ಶಿಕ್ಷಾಶಾಸ್ತ್ರ ಇದೆ ಅಂತ ಅದನ್ನು ನೋಡಿ ತಿಳ್ಕೋಬೇಕು. ಸಕಲ ಲಕ್ಷಣ ಶಿಕ್ಷಣ ಮೂಲಭೂಹು ಶ್ರುತಿ ಸಮಾಮನನಂ. ಅದೇ ರೀತಿ ಅವರ ಆಚರಣೆ.
ಅಂತಹ ಜಗತ್ತಿಗೆ ಶಿಕ್ಷಣವನ್ನು ಕೊಡುವಂತಹ ಅವರ ಅದ್ಭುತವಾದ ಆಚರಣೆ. ಆ ರೀತಿಯ ಶ್ರೀಮದಾಚಾರ್ಯರ ಭೀಮಸೇನ ದೇವರ ಶುದ್ಧವಾದಂತಹ ಧರ್ಮ. ಹೀಗಾಗಿ ಎಂದಿಗೂ ಧರ್ಮದ ವಿಷಯದಲ್ಲಿ ಅವರಿಗೆ ಸಂಶಯ ಇಲ್ಲ. ಇದು ತತ್ವಜ್ಞಾನವೋ ಅದು ತತ್ವಜ್ಞಾನವೋ ಯಾವುದು ಅಂತ ಎಂದಿಗೂ ಜ್ಞಾನದ ವಿಷಯದಲ್ಲಿ ಸಂಶಯವಿಲ್ಲ. ಶುದ್ಧವಾದ ತತ್ವಜ್ಞಾನ ಇದೆ ಅನ್ನುವ ನಿರ್ಣಯ ಇದೆ ಅವರಿಗೆ. ಶುದ್ಧಂ ಪ್ರಮಾಣಂ ಸಮೆ. ಶುದ್ಧ ಭಾಗವತ ಧರ್ಮದಲ್ಲಿ ರಥದಾದವರು ಭೀಮಸೇನ ದೇವರು ಅಂತ ಶ್ರೀಮದಾಚಾರ್ಯರಂದರೆ ಶ್ರೀಮದಾಚಾರ್ಯರ ಬಗ್ಗೆ ಟೀಕಾಕೃತ್ಪಾದರಂತಾರೆ, ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಶುದ್ಧ ಪ್ರಮಾಣರು ಅಂದರೆ ಶ್ರೀಮದಾಚಾರ್ಯರು. ಯಾಕೆ ಅಂದರೆ ಅವರಿಗೆ ಸಂಶಯನೇ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಯಾವಾಗಲೂ ಯಥಾರ್ಥ ಜ್ಞಾನನೇ. ಯಥಾರ್ಥ ಜ್ಞಾನನೇ ಅವರಿಗಿದ್ದು ಯಥಾರ್ಥ ಜ್ಞಾನಪೂರ್ವಕವಾಗಿಯೇ ಎಲ್ಲವನ್ನೂ ರಚನೆ ಮಾಡಿದ್ದಾರೆ ಶಾಸ್ತ್ರಗಳನ್ನು. ಅವರು ರಚನೆ ಮಾಡಿದ ಶಾಸ್ತ್ರ ಪ್ರಮಾಣ ಅದನ್ನು ಕೊಟ್ಟ ಶ್ರೀಮದಾಚಾರ್ಯರು ಶುದ್ಧ ಪ್ರಮಾಣ ಸ್ವರೂಪರು ಎಂಬುದಾಗಿ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ. ಅಂತಹ ಮಹಾನುಭಾವರಾದ ಗುರುಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅಂದರೆ ನಿಜವಾಗಿ ನಾವೇ ಧನ್ಯರು ಅಂತ ಭಾವಿಸಬೇಕು. ಶುದ್ಧ ಪ್ರಮಾಣರಾದ ಅನಾದಿ ಕಾಲದಿಂದಲೂ ಸಂಶಯ ವಿಪರೀತ ಜ್ಞಾನಗಳು ಇಲ್ಲದೇ ಇರುವ ಗುರುಗಳು ನಮಗೆ ದೊರಕಿದ್ದಾರೆ ಅಂತ ನಾವು ನಿತ್ಯದಲ್ಲಿ ಅವರ ಸ್ಮರಣೆಯನ್ನೂ ಮಾಡಬೇಕು. ಅಂಥ ಗುರುಗಳನ್ನು ಕೊಟ್ಟ ಸರ್ವೋತ್ತಮನಾದ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಯೋಣ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. భాగవతాన్ని ఎందుకు వినాలి, భగవంతుని మహిమను ఎందుకు తెలుసుకోవాలి, తలుచుకోవాలి అంటే భగవంతుడు ఎవడో అని తెలుసుకుంటే మనకు ఆయనకు సంబంధం ఏమి అనేదాన్ని మనస్సులో ధ్యానించకపోతే ఎందుకు ఆ భగవంతుని మహిమని వినాలి అని మనకు అర్థం కాదు. అందుచేతనే మొట్టమొదటిగానే చెప్పారు జన్మాద్యస్య యతః. ఆ జన్మాద్యస్య యతః అని చెప్పినారు కదా, దాన్నే ఆ పరీక్షిత్ మహారాజు యొక్క జీవనంలో మనకు చూపిస్తారు. ఎటువంటి గంభీరమైనటువంటి పరిస్థితి ఆ పరీక్షిత్ మహారాజుకు. గర్భంలో ఉన్నప్పుడు బ్రహ్మాస్త్రంతో బాధ. గర్భం మీద బ్రహ్మాస్త్రాన్ని ప్రయోగించినారు మహానుభావునైన అశ్వత్థామాచార్యులు, రుద్రావతార సంభూతులు. రుద్రావతార అంటే సంహార దేవత. ఈ ప్రపంచము యొక్క సృష్టి చేసిన మహానుభావుడు బ్రహ్మదేవుడు భగవంతుని అనుగ్రహంతో. సాక్షాత్ రక్షణం చేసేది మహావిష్ణు, సంహారం చేసే మహానుభావుడు రుద్రదేవుడు. అటువంటి బ్రహ్మాండము యొక్క సంహారం చేసే మహాశక్తి కలిగిన రుద్రదేవుని అవతారులైన అశ్వత్థామాచార్యులు వారు ప్రయోగించిన అస్త్రము బ్రహ్మాస్త్రము. ప్రయోగించిన మహానుభావులు రుద్రదేవులు సంహారకర్తలు. ప్రయోగించింది బ్రహ్మాస్త్రము, మహాస్త్రము, భయంకరమైనటువంటి అస్త్రము. అటువంటి బ్రహ్మాండాన్నే నశింపచేసే శక్తి కలిగిన అస్త్రము. అటువంటి అస్త్రాన్ని వారు ప్రయోగించిన భగవంతుడు రక్షణం చేశాడంటే ఆ భగవంతుని కరుణ, ఆ భగవంతుని సామర్థ్యము, శక్తి ఎలాంటిది, ఎటువంటి భగవంతుని మహిమను వినడానికి మనం ప్రయత్నం చేస్తున్నాము అనేదాన్ని అర్థం చేసుకోవాలి.
ఎవడో ఆయన సామాన్యుడు. ద్వాపరయుగంలో అవతరించిన ఒక పెద్ద వ్యక్తి కృష్ణుడు అని అనుకోకండి. అందరి సృష్టి స్థితి లయములకు కారణుడు. దానికి ఇది ఉదాహరణం. పరీక్షిత్ రాజుకు మాత్రమే అలా రక్షించాడు అని కాదు, అందరినీ అలాగే రక్షించిన మహానుభావుడు ఆ భగవంతుడు. గర్భంలో రకరకాల కష్టములు ఉంటాయి, ఆపత్తులు, విపత్తులు. ఎన్నో గర్భాల్లో అటువంటి పరిస్థితిని ఇప్పుడు కూడా చూస్తాం. అబ్నార్మల్గా పుడతాయి. కొందరు గర్భంలోనే చనిపోతారు. పుట్టిన ఆరోగ్యం బాగుండదు, మనస్సు బ్రెయిన్ సరిగా పనిచేయటం లేదు. ఇటువంటి విచిత్రమైనటువంటి పరిస్థితులు అక్కడక్కడ కనిపిస్తాయి. గర్భంలో కూడా ఎన్నో జీవులు ఉంటారు. ఆ ఎన్నో జీవులు ఉన్నప్పుడు ఆ అన్ని జీవాల్లో యుద్ధమై ఆ యుద్ధంలో ఎవడైతే జయాన్ని పొందుతాడో అటువంటి ఒక జీవుడు బయటికి వస్తాడు అని విజ్ఞానులు అంటారు. అంటే పరమప్రదేశేపి హ్యనంతః జీవరాశయః. ఆ భగవంతుని సంకల్పము ఎలాగుంటుందో, ఏ జీవుని జన్మము ఇక్కడ కావాలి అని భగవంతుడు సంకల్పించి ఉంటాడో ఆ ఒక్కడే జీవుడు బయటికి వస్తాడు తప్ప మిగతా కోట్ల సంఖ్యలో ఉన్న జీవులు అలాగే అక్కడే ఉండిపోతారు. వారందరినీ పరాభవించి ఇతడు ఒక్కడే జయించి బయటికి వస్తాడంటే ఆ యుద్ధంలో మనకు జయాన్ని ఇచ్చి బయటికి తెచ్చి ఈ సంసారంలో పెట్టి సాధనం చేయించే కరుణ చేసినవాడు ఆ భగవంతుడు. కావున మనందరూ పరీక్షితులే అందరం. అందుచేత ఆ భక్తితో అదే శ్రద్ధతోనే ఆ భాగవతాన్ని, భగవంతుని మహిమని వినాలి. అతనికి ఉపకారం చేసినాడు, ఆయన వినని మనమెందుకు వినాలి అని అనుకోకూడదు. అందుచేతనే మేము అంటుంటున్నాము. అప్పుడు ఆ పరీక్షితుకు ఇంకొక పేరు ఉండే, విష్ణురాత అని. రాత అంటే రక్షితుడు. విష్ణురాత, ఆ భగవంతుడే రక్షించాడు, భగవంతుడే ఇచ్చాడు. విష్ణు దత్త, విష్ణు రాత, విష్ణు రక్షిత. ఆ భగవంతుడే ఈ కుమారుణ్ణి అనుగ్రహంగా ఇచ్చినాడు ఉత్తరాదేవికి. ఆ ఉత్తరాదేవికి అనుగ్రహంతో ఇచ్చినాడు ఆ భగవంతునిచే దత్తుడైన పుత్రుడు విష్ణురాతుడు. ఆ భగవంతునిచే రక్షింపబడిన ఒక సాత్విక పుత్రుడు విష్ణురాతుడు. విష్ణురాతులు ఎవరు లేదు, అందరూ విష్ణురాతులే. ఇక్కడ ఉన్నవాళ్ళు కాదు, ప్రపంచంలో ఉన్నవాళ్ళు ఎవరైతే బ్రతుకుతున్నారో వారందరూ అందరూ విష్ణురాతులే. అందుచేత బ్రతుకుతున్నారు, అందరూ బ్రతుకుతున్నారు. ఎలా బ్రతుకుతున్నారు? ఎందుకు బ్రతుకుతున్నారు? అంటే బ్రహ్ముడు, పరబ్రహ్ముడు శ్రీమన్నారాయణుడు. ఆ బ్రహ్ముడు ఎందుచేత మమ్మల్ని తాకినాడో, మమ్మల్ని స్పర్శించినాడో అందుచేత బ్రతుకుతున్నాము. బ్రహ్ముడు, పరబ్రహ్ముడైన భగవంతుడు పరమ ప్రేమంతో మమ్మల్ని తాకినందుకు మనమందరం బ్రతుకుతున్నాము. ఆ శబ్దానికి మూలమైనటువంటి రహస్యం. అందుచేత మనమందరము విష్ణురాతులము. ఒకే ఒక తేడా అంటే ఆయన విష్ణురాతుడు నిజమే, పరీక్షిత్ కూడా నిజమే. ఎందుకు?
నన్ను రక్షించిన ఆ మహానుభావుడు ఎవడు అని పరమానందంతో పూనికతో అక్కడ ఇక్కడ చూస్తూ ఉండేవాడు. పరితః ఈక్షతే. ఆ భగవంతుడు ఎవడు, ఆయన స్వరూపం ఏమిటి, ఎలాంటిది, ఎటువంటి గొప్పవాడు, ఆయన గొప్పతనమేమి, దీన్ని ఆలోచిస్తూ చూస్తూ ఉండేవాడు. కావున ఆయన పరీక్షితుడు. మేము పరీక్షితులము కాము, విష్ణురాతులము. భగవంతుడు రక్షించాడు, మమ్మల్ని అనుగ్రహించాడు. అయితే ఆ భగవంతుని గురించి మనకు తెలుసుకోవాలి అనే ఒక జిజ్ఞాస లేదు, తపన లేదు. అందుచేత భాగవతం మనకు సందేశం ఏమిస్తుంది అంటే, భాగవతం వినేటప్పుడు విన్నవాడు అప్పుడు పరీక్షితుడు అని చెప్తారు కదా, మీరు కూడా పరీక్షితులు కావడానికి ప్రయత్నం చేయండి. అంతటా నిండి ఉన్న ఆ భగవంతుణ్ణి ఆలోచన చేయడానికి, అతని గురించి తెలుసుకోవడానికి ప్రయత్నం చేయండి. ఎవరు రక్షిస్తున్నాడు, ఎవరు నాకు ఉపకరిస్తున్నారు, ఇటువంటి అద్భుతమైనటువంటి ప్రపంచం ఏ మహాశక్తితో నిర్మింపబడినది, దీని గురించి ఆలోచన చేస్తూ ఉండి మీరందరూ మొట్టమొదటిగా పరీక్షితులు కావండి, తర్వాత ఈ భాగవతాన్ని వినండి అనే దాన్ని చెప్పడానికి ఆ పరీక్షిత యొక్క కథను శ్రీమద్భాగవతంలో చెప్పినారు. అలా ఆ భగవంతుని మహిమ అర్థం చేసుకోవడానికి ప్రయత్నం చేద్దాము. శ్రీకృష్ణార్పణమస్తు. ಹರೇ ನಮಃ. ಒಂದು ನಿಮಿಷ ಮೊನ್ನೆ ಒಂದು ನಿಮಿಷ ಕೂಡಬೇಕು. ಸ್ವಾಮಿಗಳವರು ಹೇಳ್ತಾರೆ, ಮೊನ್ನೆ ವರ್ಕ್ಶಾಪ್ ಆದಾಗ ಅನೇಕ ಜನ ಪ್ರಶ್ನೆ ಮಾಡಿದರು. ಅದರಲ್ಲಿ ಕೆಲವು ಗುಂಪಿನವರೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದರು, ನೋಡ್ತಾ ಇದ್ದರು. ಅವರೆಲ್ಲರೂ ಸೇರಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ವಾಮಿಗಳವರಿಗೆ. ಮೊನ್ನೆ ಕಾರ್ಯಕ್ರಮ ಪರೀಕ್ಷೆ ಮಧ್ವಶಾಸ್ತ್ರದ್ದು ವರ್ಕ್ಶಾಪ್ ಆದಾಗ happened to see videos of ಶ್ರೀಗಳು responding to questions asked by public. Could you please kindly ask a question to ಶ್ರೀಗಳು? Nowadays I see Madhva Brahmins saying, I don't want to be ritualistic but want to be a good human being first and be honest and good to everyone. So they don't do Sandhya Vandane nor do Devara Puja but fully believe in our Siddhanta. So is this correct? ಲಾಸ್ಟ್ ಕ್ವಶನ್ನಿಗೆ ಉತ್ತರ ಹೇಳಬೇಕು ಅಂದರೆ, ಈಸ್ ದಿಸ್ ಕರೆಕ್ಟ್, ಇಟ್ ಈಸ್ ನಾಟ್ ಕರೆಕ್ಟ್, ಅಷ್ಟೇ ಉತ್ತರ. ಯಾಕೆ ಅಂತ ಅವರ ಪ್ರಶ್ನೆ ಇರಬಹುದು. ಅವರು ಹೇಳ್ತಾರೆ ಸಿದ್ಧಾಂತದ ಬಗ್ಗೆ, ವಿ ಬಿಲೀವ್ ದಿಸ್ ಸಿದ್ಧಾಂತ ಅಂತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಲೀವಿಂಗ್ ದಿಸ್ ಸಿದ್ಧಾಂತ? ಇಫ್ ದೇ ಡೋಂಟ್ ಫಾಲೋ ಇಟ್, ಇಟ್ ಈಸ್ ಮೀನಿಂಗ್ಲೆಸ್. ಫಾಲೋ ಮಾಡೋದಿಲ್ಲ, ನನಗಿದ್ರ ಮೇಲೆ ಬಹಳ ವಿಶ್ವಾಸ ಇದೆ ಅಂದರೆ ಅನೇಕ ಬಾರಿ ನಾವು ಹೇಳಿದ್ದೇವೆ. ಓಹೋ ಬನ್ನಿ ಬನ್ನಿ, ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ, ಸಾಷ್ಟಾಂಗ ನಮಸ್ಕಾರ. ಅಯ್ಯೋ ಈ ಊರಲ್ಲಿ ನನ್ನನ್ನು ಮಾತಾಡಿಸೋರೇ ಇಲ್ಲ ಅಂದ್ಕೊಂಡಿದ್ದೆ, ಎಷ್ಟು ಪ್ರೀತಿ, ಎಷ್ಟು ಆದರ, ಇಷ್ಟು ದೊಡ್ಡ ನಮಸ್ಕಾರ ಹಾಕಿಬಿಟ್ರು. ಅಪ್ಪ ನನಗೊಂಚೂರು ಸ್ನಾನ ಮಾಡಬೇಕಾಗಿದೆ, ನೀರೆಲ್ಲಿದೆ ತೋರಿಸ್ತೀಯ? ನನಗೆ ಟೈಮ್ ಇಲ್ಲ ರೀ. ಅಲ್ಲ ಒಂದಿಷ್ಟು ತಿನ್ನೋದಕ್ಕೇನಾದರೂ ತಂದಿಡಪ್ಪ, ನಾನು ಆಮೇಲೆ ತಿನ್ಕೊಳ್ತೇನೆ, ಅದೆಲ್ಲ ನೀವೇ ನೋಡ್ಕೊಳ್ರಿ. ಅಲ್ಲೋ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳಿದೆ. ಈಗ ಅದು ಪ್ರೀತಿ ಇದೆ, ಆದರೆ ನಿಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅದಕ್ಕೆ ಅರ್ಥವ ಪ್ರೀತಿ ಇದೆ ಅನ್ನೋ ಮಾತಿಗೆ? ನಾನು ಈ ಸಿದ್ಧಾಂತವನ್ನು ನಂಬುತ್ತೇನೆ ಅಂದರೆ ಏನು ನಂಬೋದು? ಸಿದ್ಧಾಂತವನ್ನು ಗೌರವಿಸ್ತೇನೆ ಅಂದರೆ ಏನು ಗೌರವಿಸೋದು? ಪುಸ್ತಕ ಮೇಲಿಟ್ಟು ಮಂಗಳಾರತಿ ಮಾಡೋದು ಸಿದ್ಧಾಂತವನ್ನು ಗೌರವಿಸೋದಾ? ಅಲ್ಲಿ ಹೇಳಿದ ಹಾಗೆ ಅನುಷ್ಠಾನ ಮಾಡೋದಾ? ಹಾಗಾದರೆ ಸಿದ್ಧಾಂತದಲ್ಲಿ, ಶಾಸ್ತ್ರದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡಿದರೆ ನಿಜವಾಗಿ ಅದನ್ನು ಗೌರವಿಸದಂತೆ. ಅಲ್ಲಿ ಹೇಳಿದ್ದನ್ನು ನಾನು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದರೆ ಗೌರವಿಸಿದ ಹಾಗಲ್ಲ. ಆದರೆ ಅವರು ಎರಡು ಭಾಗ ಮಾಡಿದ್ದಾರೆ. ರಿಚುವಲ್ಸ್ ಮೇಲೆ, ಸಂಧ್ಯಾವಂದನೆ, ದೇವರ ಪೂಜೆ, ಇದೆಲ್ಲ ನಮಗೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರಾಮಾಣಿಕವಾಗಿರ್ತೇವೆ,
ಸತ್ಯವನ್ನು ಮಾತಾಡ್ತೇವೆ, ಧರ್ಮದಿಂದ ಇರ್ತೇವೆ. ಧರ್ಮ ಅಂದರೆ ಬೇರೆ ಧರ್ಮ, ಹಿಂಸೆ ಮಾಡೋದಿಲ್ಲ, ಸತ್ಯವನ್ನು ಮಾತಾಡ್ತೇವೆ, ಪರೋಪಕಾರ ಮಾಡ್ತೇವೆ, ದೇವರನ್ನು ದೊಡ್ಡವ ಅಂತ ನಂಬುತ್ತೇವೆ, ಇಷ್ಟನ್ನು ಮಾತ್ರ ಮಾಡ್ತೇವೆ ಹೊರತು ಬೇರೆದನ್ನು ಮಾಡೋದಿಲ್ಲ ಅಂತ. ಇದರಲ್ಲಿ ಎರಡು ತಿಳಿಬೇಕು. ದೇವರನ್ನು ದೊಡ್ಡವ ಅಂತ ನಂಬದೇ ಇದ್ದರೆ ಶಾಸ್ತ್ರವನ್ನು ಒಪ್ತೇನೆ ಅನ್ನೋ ಮಾತಿಗೆ ಅರ್ಥವೇ ಇಲ್ಲ. ಶಾಸ್ತ್ರದ ರಹಸ್ಯವೇ ಅದು. ಒಪ್ಪಿದ ಮೇಲೆ ಇದೀಗ ನಾನು ಹೇಳಿದ ಮಾತು ಬರುತ್ತೆ. ದೇವರನ್ನು ದೊಡ್ಡವ ಅಂತ ಒಪ್ಪಿದ ಮೇಲೆ ದೇವರು ಹೇಳಿದ್ದನ್ನು ಕೇಳೋದಿಲ್ಲ ಅನ್ನುವ ಮಾತಿಗೆ ಹೇಗೆ ಜಸ್ಟಿಫೈ ಮಾಡಿಕೊಳ್ತೀರಾ? ಯಾವ ದೇವರು ಸರ್ವೋತ್ತಮ, ಯಾವ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದವ, ಈ ದೇಹ ಕೊಟ್ಟವ, ಅಂತಹ ಪರಮಾತ್ಮನ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡೋದಿಲ್ಲ, ಆದರೆ ಅವನನ್ನು ದೊಡ್ಡವನು ಅಂತ ಒಪ್ತೇನೆ ಅಂದರೆ ಒಪ್ಪಿದ್ದಕ್ಕೆ ಅರ್ಥವೇ ಇಲ್ಲ. ಅದು ಒಪ್ಪದೇ ಇದ್ದ ಹಾಗೆ ಆಯಿತು. ಒಪ್ಪಿದ ಮೇಲೆ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಲೇಬೇಕು. ಮಾಡದೇ ಇರೋದು ತಪ್ಪು. ಯಾವ ದೇವರನ್ನು ದೊಡ್ಡವ ಅಂತ ಇದೇ ಶಾಸ್ತ್ರದಿಂದ ನೀವು ಒಪ್ಪಿದಿರಿ, ಸಂಧ್ಯಾವಂದನ ಮಾಡಬೇಕು ಅಂತ ಹೇಳಿದ್ದು ಆ ದೇವರು, ನಾವಲ್ಲ. ಪೂಜೆ ಮಾಡಬೇಕು ಅಂತ ಹೇಳಿದ್ದು ಅದೇ ದೇವರು, ಉಪವಾಸ ಮಾಡಬೇಕು ಅಂತ ಹೇಳಿದ್ದು ಅದೇ ದೇವರು. ಅಂದಮೇಲೆ ಅದೇ ದೇವರು ಹೇಳಿದ ಒಂದನ್ನು ಕೇಳ್ತೇನೆ, ಇನ್ನೊಂದನ್ನು ಕೇಳೋದಿಲ್ಲ ಅನ್ನಲಿಕ್ಕೆ ಆಗೋದಿಲ್ಲ. ನನಗೆ ಶಕ್ತಿ ಇಲ್ಲದೆ ಇದ್ದಾಗ ಕೆಲವುದನ್ನು ನಾನು ಮಾಡೋದಿಲ್ಲ, ಕ್ಷಮೆ ಮಾಡು ಅಂದರೆ ಮಾತು ಬೇರೆ. ನಾನು ವಿಭಾಗ ಮಾಡಿಕೊಂಡು ಇದನ್ನು ಮಾಡ್ತೇನೆ, ಇದನ್ನು ಮಾಡೋದಿಲ್ಲ ಅಂತ ಎರಡು ಮಧ್ಯದಲ್ಲಿ ಗೆರೆ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದು ಆಫೀಸಿನೊಳಗೆ ನೀನು ಇಷ್ಟು ಕೆಲಸ ಮಾಡಿದರೆ ನಿನಗೆ ಸಂಬಳ ಅಂತ ಅವ್ರು ಹೇಳಿದ ಮೇಲೆ ಅವ್ರು 10 ಕೆಲಸ ಹೇಳಿದರೆ ಸರಿಯಾಗಿ 5 ವಿಭಾಗ ಮಾಡಿಬಿಡೋದು. ಅವರಲ್ಲ, ತಾನೇ ಮಾಡ್ಕೊಂಬಿಡೋದು. ಈ 5 ಮಾಡ್ತೇನೆ, ಈ 5 ಮಾಡೋದಿಲ್ಲ ಅಂದರೆ ಅವನು ಒಪ್ಪೋದಿಲ್ಲ. ಎಲ್ಲ ಮಾಡೋದಾದರೆ ಒಳಗೆ ಬಾ, ಇಲ್ಲದಿದ್ದರೆ ಹೊರಗೆ ಹೋಗು ಅಂತಾನಷ್ಟೆ. ಹಾಗೆ ಭಗವಂತ ನಮಗೆ ಅನುಗ್ರಹ ಮಾಡಬೇಕು, ಉತ್ತಮ ಸ್ಥಾನವನ್ನು ಕೊಡಬೇಕು ಅಂದರೆ ಎಲ್ಲವನ್ನೂ ನಾವು ಅನುಷ್ಠಾನ ಮಾಡಲೇಬೇಕು. ಅವರು ಧರ್ಮವನ್ನು ಒಪ್ತೇವೆ, ನಾವು ಆಸ್ತಿಕರಾಗಿದ್ದೇವೆ ಅಂತ ಹೇಳಿದ್ದಕ್ಕೋಸ್ಕರ ಈ ಮಾತನ್ನು ತಿಳಿಸಿದ್ದು.